ನಾವು ಸತ್ಯವನ್ನೇ ಹೇಳುತ್ತಿದ್ದೇವಲ್ಲ. ನಾವು ಹೇಳಿದ್ದು ಸತ್ಯವಲ್ಲವೇ? ಹಾ ನೀವು ಸತ್ಯವನ್ನಲ್ಲದೆ ಬೇರೇನೋ ಹೇಳುತ್ತೀರಾ. ಮಹಾರಾಜರೇ, ನೀವೇನು ಹೇಳುವುದಿಲ್ಲವೇ? ನಾವೇನು ಹೇಳುವುದು? ಮಹಾರಾಜರೇ, ನೀವು ಏನು ಹೇಳುವುದಿಲ್ಲವೇ? ಹೇಳುವೆ, ಖಂಡಿತ ಹೇಳುವೆ. ಆದರೆ ಏನು ಹೇಳುವುದು? ಮಹಾರಾಜರೇ, ನೀವಿದನ್ನು ತಪ್ಪೆಂದು ಹೇಳಿ. ನಮಗೆ ಅನಿಸುತ್ತಿದೆ ಇದು ತಪ್ಪು ಎಂದು. ಆದ್ರೆ ಮಹಾರಾಜರೇ, ಹೇಳಿ, ಇದ್ರಲ್ಲಿ ಏನ್ ತಪ್ಪಿದೆ ಅಂತ. ಮಹಾಮಂತ್ರಿಗಳೇ, ಸುಮ್ಮನಿರಿ. ವಿವಾದವನ್ನು ಬೆಳೆಸುತ್ತಿರುವರಲ್ಲ, ಸುಮ್ಮನಿರಿ. ನಮ್ಮ ಮಹಾರಾಜರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜೊತೆಯೂ ಇದ್ದಾರೆ. ಹೌದು, ಜೊತೆಗಿದ್ದೇವೆ. ಶಾರದಾರೊಂದಿಗೆ ತಪ್ಪಾಗಿದೆ. ನಮಗೆ ಗೊತ್ತು, ಅಮ್ಮನಿಗೆ ಸ್ವಲ್ಪ ವಯಸ್ಸಾಗಿದೆ. ಆದರೆ ಅಪರಾಧಿ ಮಾತ್ರ ಈ ವೃದ್ಧೆ. ಏನ್ ಹೇಳ್ತಾ ಇದ್ದಾರೆ? ಇವ್ರನ್ನ ಅಪರಾಧಿ ಅನ್ಬಾರ್ದೆ? ಇಲ್ಲ, ಇವ್ರು ಹೇಳ್ತಾ ಇದ್ದಾರೆ ವೃದ್ಧೆ ಅನ್ಬೇಡಿ ಅಂತ. ತಡೀರಿ 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 ತಡೆಯಿರಿ. ನಾನು ಹೇಳ್ತೇನೆ. ನಾನು ಇಲ್ಲಿ ಹೇಳುವುದಿಲ್ಲ, ಅಲ್ಲಿ ಹೇಳ್ತೇನೆ. ನಿಲ್ಲಿ ನಿಲ್ಲಿ, ನನಗೆ ನಿರ್ಣಯಿಸಲು ಬಿಡಿ. ನನ್ನ ನಿರ್ಣಯದ ಪ್ರಕಾರ ಇಬ್ಬರು ಅಪರಾಧಿ. ಇಲ್ಲ, ಇಬ್ಬರು ಅಪರಾಧಿಗಳಲ್ಲ. ಇವರು ಅಲ್ಲ, ಇವರು ಖಂಡಿತ ಅಲ್ಲ. ಆದ್ರೆ ಗುರುಗಳೇ, ನೀವು ಸುಮ್ಮನೆ ಇರಿ. ಸುಮ್ಮನೆ ನಮಗೆ ನಿರ್ಣಯಿಸಲು ಬಿಡಿ. ತಿಂತಾನೆ ಮುದುಕ. ನಿಮಗೆ ಹಸಿವಾದಾಗ ಊಟವನ್ನು ಯಾರು ನೀಡುತ್ತಾರೆ? ನಿಮಗೆ ಸಖೆಯಾದಾಗ ಗಾಳಿ ಯಾರು ಬೀಸುತ್ತಾರೆ? ನಿಮ್ಮ ಈ ಸಂಕೇತದ ಭಾಷೆಗೆ ಮಾತು ಯಾರು? ನೀವು ಅಂತ ಶಾರದರ ಸೇವೆಯನ್ನು ನಕಲಿ ಎನ್ನುತ್ತೀರಿ. ಮತ್ತೆ ನೀವು ನಿಮ್ಮ ವಿವಾಹದ ನಂತರ ನಿಮಗೆ ಅತ್ಯಂತ ಪ್ರೀತಿಯನ್ನ ಯಾರು ನೀಡಿದರು? ಗುರುಗಳೇ, ಈ ಸಾಂಸಾರಿಕ ವಿಷಯಗಳನ್ನ ಸಾರ್ವಜನಿಕವಾಗಿ ನೀವು ಕೇಳೋ ಹಾಗಿಲ್ಲ ಅಲ್ವಾ? ಅಧಿಕವಾಗಿ ಹೆಂಡತಿನ ಗಂಡನೇ ಪ್ರೀತಿ ಮಾಡೋದು ಅಲ್ವಾ? ಅಮ್ಮನೇ ಮಾಡೋದು. ಈಗ ಏನಾದರೂ ಭಿನ್ನಾಭಿಪ್ರಾಯವಾದಾಗ ನಿಮ್ಮೊಂದಿಗೆ ಯಾರಿರುತ್ತಾರೆ? ಖಂಡಿತವಾಗ್ಲೂ ನಾನೇ. ಅಮ್ಮ. ಅಷ್ಟಲ್ಲದೆ ನಿಮ್ಮ ಪತಿಯೊಂದಿಗೆ ವಾದ ವಿವಾದವಾದಾಗ ಶಿಕ್ಷೆ ಯಾರಿಗೆ? ಈ ವಿಷಯದಲ್ಲಿ ನೀನು ಸುಳ್ಳು ಹೇಳ್ಬಾರ್ದು. ನನ್ಗೇನೆ ಈ ವಿಷಯದಲ್ಲಿ ಇವರು ನಿಜ ಹೇಳ್ತಾ ಇದ್ದಾರೆ. ಈಗ ಅಂತಹ ಅಮ್ಮನವರ ಮೇಲೆ ದೋಷ ಹೊರಿಸುತ್ತೀರಿ. ಅದು ಈ ನಿಕೃಷ್ಟ ತಾಮ್ರದ ಹಾರಕ್ಕಾಗಿ. ಈ ಹಾರ ನಿರರ್ಥಕವಾದ್ದು ಅವರ ಪ್ರೀತಿ, ಅವರ ಅಭಿಮಾನದ ಮುಂದೆ. ಇಂಥ ತಾಯಿ ಭಾಗ್ಯಶಾಲಿಗಳಿಗೆ ಸಿಗುತ್ತಾರೆ. ಇಂಥ ಸೊಸೆಯು ಭಾಗ್ಯಶಾಲಿಗಳಿಗಷ್ಟೇ ಸಿಗುತ್ತಾರೆ. ಮತ್ತೆ ನೀವಿಬ್ರು ಸೌಭಾಗ್ಯಶಾಲಿಗಳಾಗಿರುವುದನ್ನ ಬಿಟ್ಟು ಧನವಂತರಾಗಲು ಹೊರಟಿದ್ದೀರಿ. ಛೇ 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 ಛೇ. ನಮ್ಮ ಪ್ರಕಾರದಲ್ಲಿ ನೀವಿಬ್ಬರು ಅತ್ಯ ಸೊಸೆಯಂದಿರೇ ಅಲ್ಲ. ವಾಹ್ ಗುರುಗಳೇ, ವಾಹ್ ವಾಹ್ ವಾಹ್. ಸಮಸ್ಯೆನ ಕೊನೆಗೊಳಿಸ್ತೀರಾ ಅಂದ್ಕೊಂಡ್ರೆ ಸಂಬಂಧನೆ ಕೊನೆಗೊಳಿಸ್ತಿದ್ದೀರಾ. ನಾವಿನ್ನೂ ಮಾತಾಡುತ್ತಿದ್ದೇವೆ ರಾಮಕೃಷ್ಣ. ನಮ್ಮ ಮಾತಿನ್ನೂ ಮುಗಿದಿಲ್ಲ. ಹೇಳಿ. ನಮ್ಮ ಮಾತಿನ ತಾತ್ಪರ್ಯ ಇಷ್ಟೇ, ನೀವಿಬ್ಬರು ಅತ್ತೆ ಸೊಸೆಯಂದಿರಲ್ಲ. ಈಗಂತೂ ತಾಯಿ ಮಗಳೇ ಆಗಿಬಿಟ್ಟಿರಿ. ನೀವಿಬ್ಬರಂತೂ ಉದಾಹರಣೆ ಈ ವಿಜಯನಗರಕ್ಕೆ. ನೀವು ನಮ್ಮ ಕಣ್ ತೆರೆಸಿದ್ರಿ. ಸದಾ ಸಂತೋಷವಾಗಿರಿ. ಧನಿ, ನನ್ಗೆ ಇವಾಗ ಖಾತ್ರಿ ಆಯ್ತು. ಅಮ್ಮನ್ ಕೋಲಿಂದ 2 ಏಟ್ ತಿಂದ್ಮೇಲೆ ಈ ಮುದ್ಕುನ್ ಬುದ್ಧಿ ನೆಟ್ಟಗಾಗಿದೆ. ದೇವ್ರ ದಯೆಯಿಂದ ಈ ಮುದ್ಕುನ್ಗೆ ಹೀಗೆ ಪ್ರಸಾದ ಸಿಗ್ತಾ ಇರ್ಲಿ. ಗುರುಗಳೇ, ನೀವು ಮಹಾನರು. ಅದ್ ನಂಗೆ ಗೊತ್ತು. ವಿದ್ವಾನರು. ಹೌದು, ನಾವು ಸರ್ವಶಕ್ತಿಯನ್ನು ಉಳ್ಳವರು. ಖಂಡಿತ
ಇವತ್ತು ನೀವು ನನ್ನ ಸಂಸಾರವನ್ನ ಉಳಿಸಿದ್ರಿ ಗುರುಗಳೇ. ಶಿವನಿಂದ ಸಾಕ್ಷಿ ಹೇಳಿಸಿ ನಿನ್ನೆ ಸಹಾಯ ಮಾಡಿದ್ರಿ. ನನ್ನ ಸಂಸಾರ ಉಳಿಸಿ ಇವತ್ತು ನೀವು ಸಹಾಯ ಮಾಡಿದ್ರಿ. ನಿಮ್ಮಂತ ಜ್ಞಾನಿ ಇನ್ಯಾರೂ ಇಲ್ಲ. ಯಾರು ಇಲ್ಲ, ಇವರಂತ ಪ್ರತಾಪಿ ಇನ್ಯಾರೂ ಇಲ್ಲ. ಯಾರು ಇಲ್ಲ. ನನಗೆ ಯಾವ್ದಾದ್ರು ಸಮಸ್ಯೆ ಬರುತ್ತಲ್ಲ ಮಹಾರಾಜರೇ, ಗುರುಗಳೇ ನನಗೆ ಸಹಾಯ ಮಾಡೋದು. ಎಲ್ಲರಿಗೂ ಏನನ್ಸುತ್ತೆ ಅಂದ್ರೆ ಎಲ್ಲಾನು ನಾನೇ ಮಾಡ್ತಿದ್ದೀನಿ ಅಂತ. ಆದ್ರೆ ಅಲ್ಲ, ನಾನಲ್ಲ. ನನ್ನ ಯಶಸ್ಸಿನ ಹಿಂದೆ ಗುರುಗಳೇ ಇರೋದು. ಆದ್ರೆ ನನಗೆ ಕಾಳಿಕಾ ಮಾತೆಯ ಆಶೀರ್ವಾದ ಮಾತ್ರ ಇರೋದು. ಆದ್ರೆ ಇವರ ಸಂಪರ್ಕವಂತೂ ಕಾಳಿ ಮಾತೆಯ ಆರಾಧ್ಯ ದೈವ ಶಿವನ್ ಜೊತೆ ಇದೆ. ಶಿವನ್ ಜೊತೆ ಸಂವಾದ ಮಾಡ್ತಾರೆ ಇವರು. ಇದು ಸತ್ಯ. ಹಾ, ಇವ್ರೇನೆ ನನ್ನ ಗುರುಗಳು, ನನ್ನ ಸರ್ವಸ್ವ. ಈ ಮಾತು ನನ್ಗೆ ಮತ್ತು ಗುರುಗಳಿಗೆ ಮಾತ್ರ ಗೊತ್ತು. ಅಷ್ಟೇ ಯಾಕೆ, ಇವರನ್ನ ಸಾಕ್ಷಾತ್ ಯಮರಾಜನು ಕೂಡ ಮಹಾರಾಜರು ಕೂಡ ಗುರುಗಳು ಅನ್ಕೊಂಡಿದ್ದಾರೆ. ರಾಜಗುರು. ನನಗ್ ಮಾತ್ರ ಅಲ್ಲ, ಮಹಾರಾಜರಿಗೂ ನೀವು ಪೂಜ್ಯನೀಯರು ಅಲ್ವಾ ಮಹಾರಾಜ? ಹೌದು ಪಂಡಿತ ರಾಮಕೃಷ್ಣರೇ, ಸತ್ಯ ಹೇಳುತ್ತಿರುವಿರಿ ನೀವು. ಗುರುಗಳು ನಿಜಕ್ಕೂ ಪೂಜನೀಯರು. ನಾವು ಅವರ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡೆವು? ಹೌದು ಮಹಾರಾಜ. ಗುರುಗಳೇ, ನೀವಿಂದು ಮತ್ತೆ ಸಾಬೀತುಪಡಿಸಿದ್ದೀರಿ ನಮ್ಮ ಈ ರಾಜ್ಯದ ರಾಜಗುರುಗಳು ನೀವಲ್ಲದೆ ಬೇರಾರೂ ಸಾಧ್ಯವಿಲ್ಲ ಎಂದು. ಧನ್ಯವಾದ ಮಹಾರಾಜ. ನಾನ್ ಹೇಳ್ತೀನಿ, ಅರ್ಥ ಆಯ್ತಾ ಮಹಾರಾಜರೇ? ಅಸಲಿ ರತ್ನ ಯಾವುದು ಮತ್ತೆ ನಕಲಿ ರತ್ನ ಯಾವುದು ಅಂತ ನಮಗ ಅರ್ಥ ಆಯ್ತು ಮಾಮ ಮಹಾಮಂತ್ರಿ. ಅಸಲಿ ಯಾರು ಮತ್ತೆ ನಕಲಿ ಯಾರು ಅಂತ, ಮೂರ್ಖರನ್ನಾಗಿ ಹೇಗ್ ಮಾಡ್ತಿದ್ರು ಅಂತ. ಅಲ್ಲದೆ ಇಂದು ನೀವು ಪಂಡಿತ ರಾಮಕೃಷ್ಣರ ಪ್ರಸ್ಥಾನದ ಸಮಯದಲ್ಲಿ ಇದರ ನಿರಾಕರಣೆ ಮಾಡಿ ಮತ್ತೆ ಸಾಬೀತುಪಡಿಸಿದ್ದೀರಿ ನಾವು ಪಂಡಿತ ರಾಮಕೃಷ್ಣರಿಲ್ಲದೆಯೂ ನಮ್ಮ ರಾಜ್ಯವನ್ನು ಸಂಭಾಳಿಸುವೆವು ಎಂದು. ಈಗ ನಮಗೆ ಸಮಾಧಾನವಿದೆ. ಆದ್ರೆ ನನಗಿಲ್ಲ. ನನಗೆಲ್ಲಾನು ಅರ್ಥ ಆಗಿದೆ. ಅಸಲಿ ಯಾರು ಮತ್ತು ನಕಲಿ ಹಾರ ಯಾರಿಗೆ ನೀಡಿದ್ದಾರೆಂದು. ನಮಗೆ ನಕಲಿ ಪಂಡಿತರನ್ನು ಕೊಟ್ಟು ನಿಮ್ಮ ಬಳಿ ಮಹಾಪಂಡಿತರನ್ನು ಉಳಿಸಿಕೊಳ್ಳುವಿರೋ? ಇದು ಮೋಸ. ಏನ್ ಹೇಳ್ತಿದ್ರು ಅರ್ಥ ಆಗ್ತಿಲ್ವೇ? ಮಿತ್ರ, ನೀವು ಏನು ಹೇಳ ಬಯಸುವಿರಿ? ಏನಂದ್ರೆ, ನೀವು ನಮಗೆ ಅಸಲಿ ಹಾರವನ್ನು ಕೊಡಿ, ಇಲ್ಲವಾದರೆ ಎಚ್ಚರಿಕೆ, ಇಲ್ಲವಾದರೆ ಯುದ್ಧಕ್ಕಾಗಿ ಸಿದ್ಧರಾಗಿ. ಅಸಲಿ ಹಾರ? ಅಸಲಿ ಹಾರವೆಂದರೆ ಚಿನ್ನ. ತಥಾಚಾರ್ಯ ಗುರುಗಳು. ಈ ನಕಲಿ ಪಂಡಿತ ರಾಮಕೃಷ್ಣ ಅಲ್ಲ. ಅಸಲಿ ಸ್ವರ್ಣ ನನ್ನನ್ನು, ಅಸಲಿ ಸ್ವರ್ಣವೆಂದರು ನನ್ನನ್ನು. ಹಾ ಹಾ, ಮನಿ, ಈ ಥರ ಮನುಷ್ಯನ ನಾನು ಇದೇ ಮೊದಲು ಬಾರಿ ನೋಡ್ತಾ ಇರೋದು. ಅವ್ರ ಸರ್ವನಾಶದಲ್ಲಿ ಅವರೇ ಖುಷಿ ಪಡ್ತಿರೋದನ್ನ. ಇಲ್ಲ ಇಲ್ಲ, ನಾನಲ್ಲ ಪಂಡಿತ್ ರಾಮಕೃಷ್ಣ ಅಸಲಿ ಸ್ವರ್ಣ. ನಾವು ಮಾತ್ರ ಕೇವಲ ಸಾಮಾನ್ಯವಾದ ಕನಿಷ್ಠವಾದ ಒಂದು ಚಿಕ್ಕ ಪಂಡಿತ ಅಷ್ಟೇ. ಮಹಾನ್ ವ್ಯಕ್ತಿಗಳ ಗುರುತು ಇದೇ ಆಗಿದೆ. ಅಹಂಕಾರವಿರುವುದಿಲ್ಲ. ಮರದಲ್ಲಿ ಎಷ್ಟು ಹಣ್ಣುಗಳಿರುವುದೋ ಅಷ್ಟೇ ಬಾಗಿರುವುದು. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ನೋಡಿ ಪಂಡಿತ್ ರಾಮಕೃಷ್ಣನ ನೋಡಿ, ಇಲ್ಲಿದೆ ಅಧಿಕವಾದ ಫಲ. ಇಲ್ಲ ಗುರುಗಳು. ತಾತಾಚಾರ್ಯ ಗುರುಗಳೇ, ಪುನಃ ನಮ್ಮನ್ನು ಮೂರ್ಖರಾಗಿಸಲು ಸಾಧ್ಯವಿಲ್ಲ. ಹಾಗಿದ್ದರೆ ಮಹಾರಾಜ ಗಜಪತಿಗಳೇ, ನೀವೀಗ ಹೇಳುತ್ತಿರುವುದು, ನೀವೀಗ ಪಂಡಿತ ರಾಮಕೃಷ್ಣರನ್ನಲ್ಲ, ನಮ್ಮ ಗುರುಗಳಾದ ನಮ್ಮ ರಾಜಗುರು ಆಚಾರ್ಯ ತಾತಾಚಾರ್ಯರನ್ನು ಬೇಡುತ್ತಿದ್ದೀರೇ? ಇಲ್ಲ, ಹೌದು, ಇದು ನಮ್ಮ ಕೊನೆಯ ನಿರ್ಧಾರ.
ಈಗ ನಾವೇನು ಮಾಡಲು ಸಾಧ್ಯ ಗುರುಗಳೇ? ನಾವು ವಚನಬದ್ಧರು. ಗುರುವರ್ಯ ತಾತಾಚಾರ್ಯರೇ, ನೀವು ನಮ್ಮೊಂದಿಗೆ ಹೊರಡಲು ಸಿದ್ಧರಾಗಿ. ಗುರುಗಳೇ, ನೀವಿಲ್ದೆ ಎಲ್ಲ ಖಾಲಿ ಖಾಲಿ ಅನ್ಸತ್ತೆ. ಆದ್ರೆ ಇದೇ ಜೀವನ. ಪ್ರೀತಿಸೋರ್ ಸಿಗೋದು ತುಂಬಾ ಅದೃಷ್ಟ ಅಲ್ವಾ? ಈಗ ನೀವು ಹೊರಡ್ಬೋದು. ಪಂಡಿತ ರಾಮಕೃಷ್ಣ, ಗುರುಗಳೇ, ಮಹಾರಾಜರು ಮಾತು ಕೊಟ್ಟಿರ್ಲಿಲ್ಲ ಅಂದಿದ್ರೆ ನೀವು ಹೋಗೋದಕ್ಕೆ ನಾನು ಬಿಡ್ತಾನೆ ಇರ್ಲಿಲ್ಲ. ನಿಮ್ ನೆನಪು ಸದಾ ಬರುತ್ತೆ. ಸರಿ, ಹೋಗ್ತಾ ಇದ್ದೀರಾ? ಹಾರ ಕೊಟ್ಟು ಹೋಗಿ. ಅದು ನಕಲಿದು. ಇಲ್ಲ ಇಲ್ಲ, ಅಸ್ಲಿನೇ, ಬಂಗಾರದ್ದು. ಈ ಸಂಚನ್ನ ನೀನು ರೂಪಿಸಿತ್ತ ನನ್ಗೆ? ನೀವು ಅದೇ ಅಲ್ವಾ ಮಾಡಿದ್ದು? ಬೀಜ ಯಾವ್ದೋ, ಬೆಳೆನೋ ಅದೇ. ನಾ ಮಹಾರಾಜರಿಗೆ ತಿಳಿಸ್ತೀನಿ. ಮಹಾರಾಜ, ಯೋಚನೆ ಮಾಡಿ. ನಿಮ್ಮನ್ನ ಬುದ್ಧಿವಂತರು, ವಿದ್ಯಾವಂತರು ಅನ್ಕೊಂಡಿದ್ದಾರೆ. ಮೂರ್ಖರು ಅನ್ಕೊಂಡ್ಬಿಡ್ತಾರೆ. ಅಯ್ಯೋ, ಬೇಡ ಮಹಾರಾಜ. ನನಗೇನೋ ಮನದಾಳದಲ್ಲಿ ನಿಮ್ಮನ್ನು ತಡೆಯುವ ಮನಸ್ಸಾಗುತ್ತದೆ. ಆದರೆ ನಿಮ್ಮ ಆಜ್ಞೆಯನ್ನು ಅವಹೇಳನೆ ಮಾಡಲು ಹೇಗೆ ಸಾಧ್ಯ? ಹೊರಡಿ. ಆದರೆ ಅದರಿಂದ ನಮಗೆ ಬಹಳ ದುಃಖವಾಗುವುದು ಗುರುಗಳೇ. ಗುರುಗಳೇ, ನಮ್ಮನ್ನು ಮರೆಯಬೇಡಿ. ಹಾ, ಸಮಯ ಮಾಡಿಕೊಂಡು ವಿಜಯನಗರಕ್ಕೆ ಬರುತ್ತೀರಿ. ಹೊರಡಿ ಗುರುಗಳೇ, ನೀವು ಹೊರಡುವಂತ ಸಮಯ ಈಗಾಗ್ಲೇ ಬಂದಾಗಿದೆ. ಹೊರಡಿ ಹೊರಡಿ. ಅಮ್ಮ, ವಿವಾಹದ ಬಗ್ಗೆ ಮಾತನಾಡಿ. ಈಗ ಸಮಯವೂ ಬಂದಿದೆ. ಇದು ಒಳ್ಳೆಯ ಸಮಯವಲ್ಲ. ಚಿಂತೆ ಮಾಡಬೇಡ ಪುತ್ರಿ. ಇವರು ನಿಮ್ಮ ಹೃದಯವನ್ನು ಗೆದ್ದಿದ್ದಾರೆ. ನಿಮ್ಮ ವಿವಾಹವನ್ನು ಇವರೊಂದಿಗೆ ಮಾಡುತ್ತೇವೆ. ಇಂದು ಪೌರ್ಣಮಿ ಇದೆ ರಾಮ, ಏನಾದ್ರೂ ನೆನ್ಪಾಯ್ತಾ? ಓ, ಈ ಶತ್ರುವಿನ ಹೃದಯ ಗೆದ್ದಿದ್ದಾರೆ ಮಹಾರಾಜರು. ಹೌದು. ಗುರುಗಳೇ, ದ್ವಾರ ಈ ದಿಕ್ಕಲ್ಲಿದೆ. ನಡೀರಿ. ಮತ್ತೆ ಭೇಟಿ ಮಾಡೋಣ. ಮಗಳೇ, ನಡೆ ನಡೆ ಮಗಳೇ. ಈಗ ಅವರು ಹೊರಟರು. ಮನಿ, ನಿನ್ನ ಕೇಳಿಸ್ತಾ ಇದೆಯಾ? ಈ ವಾದ್ಯಗಳು, ನಗಾರಿ, ಇವೆಲ್ಲ ಯಾರೋ ಬರೋ ಸಂಕೇತಗಳಲ್ವಾ? ನಂಗೂ ಕೇಳಿಸ್ತಿದೆ, ಆದ್ರೆ ಯಾರ್ ಬರೋರಿದ್ದಾರೆ? ಅಯ್ಯೋ ಬಿಡು, ಯಾರ್ ಬೇಕಾದ್ರೂ ಬರ್ಲಿ. ಹೋಗ್ಬೇಕಾದವ್ರಂತೂ ಹೋಗೈತಲ್ಲ. ಈಗಂತೂ ಜೀವನದಲ್ಲಿ ಖುಷಿನೇ ಖುಷಿ. ಸರಿಯಾಗಿ ಹೇಳ್ದೆ ನೀನು. ಇನ್ಮೇಲೆ ಊಟ ಮಾಡುವಾಗ ನಮ್ ತಟ್ಟೆಯನ್ನು ಕಸಿದುಕೊಳ್ಳೋರಿಲ್ಲ. ನಮ್ಮನ್ನು ಪ್ರತಿದಿನ ಕತ್ತೆಗಳಂತೆ ಕೆಲ್ಸ ಮಾಡಿಸ್ಕೊಳ್ಳೋರು ಇಲ್ಲ. ಇನ್ಯಾರು ನಮ್ ಕಿವಿ ಎಳೆಯೋರಿಲ್ಲ. ಕಾರಣ ಇಲ್ದೆ ಕಪ್ಪಳಕ್ ಹೊಡೆಯೋರು ಇಲ್ಲ. ಮತ್ತೆ ಈ ರೀತಿ ಗುರುಗಳ ಶಿಷ್ಯರಾಗಿರೋದಕ್ಕೆ ಯಾರಿಂದನೂ ಅಪಮಾನಕ್ಕೊಳಗಾಗೋ ಹಾಗಿಲ್ಲ. ಈಗ ಎಂತ ಗುರು ಹುಡ್ಕಣ ಅಂದ್ರೆ ತಿಳಿದಿರೋರು, ಸುಶೀಲರು, ಬುದ್ಧಿವಂತರು, ನಮ್ಮ ಮಾತನ್ನು ಕೇಳೋರು. ಮನಿ, ಇದಂತೂ ನಮ್ ಗುರುಗಳ ಧ್ವನಿ ಅಲ್ಲ ಅಲ್ವಾ? ನಾನೇನಾದ್ರೂ ಕೆಟ್ಟ ಕನ್ಸ್ ಕಾಣ್ತಾ ಇಲ್ಲ ಅಲ್ವಾ? ಪ್ರಣಾಮ ಗುರುಗಳೇ, ಪ್ರಣಾಮ. ಏನಾಯ್ತು ಪಂಡಿತ ರಾಮಕೃಷ್ಣರೇ? ನನಗೆ ಅರ್ಥ ಆಗ್ತಿಲ್ಲ ಮಂತ್ರಿಗಳೇ.
ಮನಸ್ಸು ತುಂಬಾ ಭಾರ ಆಗಿದೆ. ಏನೋ ಕಳ್ಕೊಂಡಿದೀವಿ ಅನ್ನಿಸ್ತಿದೆ. ಒಂದ್ ವೇಳೆ ಈ ರೀತಿ ಅಲ್ವಲ್ಲ, ಗುರುಗಳು ಇಲ್ಲಿ ಇಲ್ದೇ ಇರೋದ್ರಿಂದ ನೀವು ಬೇಜಾರಾಗಿರ್ಬೋದು. ಗುರುಗಳೇ, ಪ್ರಣಾಮ ಗುರುಗಳೇ. ಪ್ರಣಾಮಗಳು ಮಹಾರಾಜ. ಪ್ರಣಾಮ ಗುರುಗಳೇ. ಯಾಕೆ ಆಶ್ಚರ್ಯವಾಯಿತು ಎಲ್ಲರಿಗೂ ನನ್ನ ನೋಡಿ? ಚಕಿತರಾಗಬೇಡಿ, ಕನಸೇನೂ ಕಾಣುತ್ತಿಲ್ಲ. ನಾವು ಪುನಃ ಬಂದೆವು. ಆದ್ರೆ ಇಷ್ಟು ಬೇಗ ಯಾಕೆ ಬಂದ್ರಿ? ಅಂದ್ರೆ ನಾನು ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ ಗುರುಗಳೇ, ನೀವು ಇಷ್ಟು ಬೇಗ ಇಲ್ಲಿ ಹೇಗ್ ಬಂದ್ರಿ ಅಂತ. ಹಾ, ಮಹಾರಾಜರು ನಿಮ್ಮನ್ನ ಬಹಳ ಅಪೇಕ್ಷೆಯಿಂದ ಕರ್ಕೊಂಡೋಗಿದ್ರು. ಆದ್ರೆ ನಿಮ್ಮನ್ನ ಅಷ್ಟು ಬೇಗ ಹೇಗ್ ಕಳಿಸ್ಕೊಟ್ರು? ನೆನಪಿಲ್ಲ ನಮಗೆ. ನಮಗೂ ಅದು ಆಶ್ಚರ್ಯವೇ. ನಾವಿಲ್ಲೇನು ಮಾಡುತ್ತಿದ್ದೆವೋ ಅಲ್ಲೂ ಅದೇ ಮಾಡುತ್ತಿದ್ದೆವು. ಸಮಸ್ಯೆ ಬರುವುದಕ್ಕೆ ಮೊದಲೇ ಅದನ್ನು ನಿವಾರಿಸಿ ಬಿಡುತ್ತಿದ್ದೆವು. ಸತ್ಯ ಹೇಳಬೇಕೆಂದರೆ ಮಹಾರಾಜ ಗಜಪತಿ ನಮ್ಮ ನಿರ್ಣಯಗಳನ್ನು ಕೇಳಿ ತಮ್ಮ ಸಿಂಹಾಸನದ ಮೇಲೆ ಕುಣಿಯುತ್ತಿದ್ದರು. ಹೌದಾ? ಈ ಗುರುಗಳಿಗೆ ಯಾರು ಹೇಳೋದು ಮಹಾರಾಜ ಗಜಪತಿ ಖುಷಿಯಿಂದಲ್ಲ, ಆಶ್ಚರ್ಯದಿಂದ ಕುಣಿತಿದ್ರು. ಎಲ್ಲವೂ ಉತ್ತಮವಾಗಿ ನಡೆಯಿತು. ಪರಿಹಾರ ನೀಡಲು ಆರಂಭಿಸುತ್ತಿದ್ದಂತೆ ಮಹಾರಾಜ ಗಜಪತಿ ಮಾಮ ಮಹಾಮಂತ್ರಿ ನನ್ನೆದುರು ಕೈ ಮುಗಿದು ತಲೆಬಾಗಿ ನಿಲ್ಲುತ್ತಿದ್ದರು. ಅಷ್ಟು ಗೌರವಿಸುತ್ತಿದ್ದರು ನನ್ನನ್ನು. ನಾವು ಪರಿಹಾರ ಸೂಚಿಸಿದ ತಕ್ಷಣವೇ ಮಹಾರಾಜ ಗಜಪತಿಯವರ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತಿತ್ತು ಮತ್ತು ಮಾಮ ಮಹಾಮಂತ್ರಿಗಳಂತೂ ನಮ್ಮ ಪಾದ ಚರಣಗಳಿಗೆ ಬೀಳುತ್ತಿದ್ದರು. ಎಂಥ ಸಮ್ಮಾನ ಮಾಡುತ್ತಿದ್ದರು. ಆದ್ರೆ ಗುರುಗಳೇ, ನೀವು ಮರಳಿ ಯಾಕೆ ಬಂದ್ರಿ? ಅಲ್ಲೇ ಇರ್ಬೋದಿತ್ತಲ್ವೇ? ನಮಗೆ ನೆನಪಿಲ್ಲ. ಆದರೆ ಅವರಿಗೆ ಹೇಗೆ ಅನಿಸಿತು ನಾನು ವಿಜಯನಗರಕ್ಕೆ ಹೋಗಲು ಬಯಸುತ್ತಿದ್ದೇನೆಂದು. ನಾನು ಹೋಗಲು ಬಯಸಿಲ್ಲ ಎಂದರೂ ಅವರು ಕೇಳಲೇ ಇಲ್ಲ. ನೀವು ಹೋಗ ಬಯಸಿದ್ದೀರಿ ಎನ್ನುತ್ತಲೇ ನಮ್ಮನ್ನ ಹೀಗೆ ಧನ ಸಂಪತ್ತುಗಳನ್ನು ಕೊಟ್ಟು ರಥದಲ್ಲಿ ಕೂರಿಸಿ ವಿಜಯನಗರಕ್ಕೆ ಕಳಿಸಿಬಿಟ್ಟರು. ಏಕೆ ಕಳಿಸಿದರು ಗುರುಗಳೇ? ಅದೇ ನೆನಪಿಲ್ಲ. ಆದರೆ ಬಹಳ ವಿಚಿತ್ರವಾಗಿ ವರ್ತಿಸುತ್ತಿದ್ದರು. ಮಹಾರಾಜ ಗಜಪತಿ ಅವರು ಹೇಳಿದರು, ಭಗವಂತ ನಿಶ್ಚಯ ಇದ್ದಲ್ಲಿ ಹಾವು ಕೊರಳಿಗೆ ಸುತ್ತುಕೊಳ್ಳಲಿ, ಚೇಳು ಕಾಲಿಗೆ ಕಡಿಯಲಿ, ಭೂತ ಬೆನ್ನಿಗೆ ಬೀಳಲಿ, ಭೂಮಿಯ ಬಾಯಿ ತೆರೆಯಲಿ, ಬೇಕಾದಾಗಿ ಬಿಡಲಿ. ಅವರು ಯಾರ ಬಗ್ಗೆ ಮಾತಾಡುತ್ತಿದ್ದರೋ ನೆನಪಿಲ್ಲ. ನಮಗೆ ಇದುವರೆಗೂ ತಿಳಿಯುತ್ತಿಲ್ಲ. ಆದ್ರೆ ನನಗೆ ಅರ್ಥ ಆಯ್ತು ಗುರುಗಳೇ. ಅವ್ರು ಹೇಳ್ತಿರೋದು ಏನಂದ್ರೆ, ನಮ್ಗೆ ಅರ್ಥ ಆಗಿರೋದು ನಿಮ್ಗೆ ಅರ್ಥ ಆಗದೆ ಇರೋದು ನಮ್ಗೆ ಅರ್ಥ ಆಗೋದು ಅಸಂಭವ ಅಲ್ವಾ ಗುರುಗಳೇ? ಗುರುಗಳೇ, ನಿಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಬಹುದು. ಖಂಡಿತ ಮಹಾರಾಜ. ಬನ್ನಿ ಗುರುಗಳೇ, ಬನ್ನಿ. ಬನ್ನಿ 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 ಇಲ್ಲಿ ಬನ್ನಿ. ಚಿನ್ನದೇನ ಗುರುಗಳೇ? ಅಸ್ಲಿ ಇದು. ಏನ್ ಯೋಚನೆ ಮಾಡ್ತಿದ್ಯಾ ರಾಮ? ಬಂಧು, ಗುರುಗಳು ಸುರಕ್ಷಿತವಾಗಿ ಬಂದಿರೋದು ನೋಡಿದ್ರೆ ಒಂದ್ ಖಚಿತ ಆಯ್ತು. ಮಹಾರಾಜ ಗಜಪತಿ ಪ್ರತಾಪ್ ರುದ್ರದೇವ ವಿಜಯನಗರದ ಮೇಲೆ ಆಕ್ರಮಣ ಮಾಡೋ ಯೋಚನೆ ಮಾಡಲ್ಲ. ನಮ್ಮ ಶಕ್ತಿಯ ಅನುಭವ ಆಗಿದೆ. ಆದ್ರೆ ಆ ಜಗನ್ಮೋಹಿನಿಯ ಕತೆ ಏನು? ಇನ್ನೂ ಅವಳು ಮಹಾರಾಜರ ಕನ್ಸ್ ಕಾಣ್ತಾ ಇದ್ದಾಳೆ. ಎಲ್ಲ ಕನ್ಸು ನನ್ಸಾಗತ್ತೆ ಅಂತ ಏನಿಲ್ವಲ್ಲ. ಏನೇ ಆದ್ರೂ ಭವಿಷ್ಯದಲ್ಲೇ ಆಗೋದು. ಸದ್ಯಕ್ಕೆ ಗಜಪತಿ ಜಗನ್ಮೋಹಿನಿಯರ ಅಧ್ಯಾಯ ಸಮಾಪ್ತಿ ಆಯ್ತು. ಈಗೇಕೆ ಚಿಂತಿಸುತ್ತಿರುವೆ? ಅವ್ರ ಕತೆ ಸಮಾಪ್ತಿ ಆಗಿದ್ದು ನಿಜ. ಆದ್ರೆ ಗುರುಗಳು ಬಂದಿದಾರಲ್ಲ, ಇವರಿದಾರಂದ್ರೆ
ಕಥೆಗಳು ಮುಗಿಬೋದೇನೋ, ಆದ್ರೆ ಸಮಸ್ಯೆಗಳಲ್ಲ. ಗೊತ್ತಾಯ್ತಾ? ಶಾರದಾ, ಶಾರದಾ, ಅಯ್ಯೋ ಶಾರದಾ! ಅರೇ, ಮನೆ ತಲೆ ಮೇಲೆ ಎತ್ಕೊಂಡಂಗ್ ಆಡ್ತಾ ಇದ್ದೀರಾ? ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ಎತ್ಕೊಳ್ಳಿ ಎತ್ಕೊಳ್ಳಿ, ಅದನ್ನ ಎತ್ಕೊಳ್ಳಿ, ಇದನ್ನ ಎತ್ಕೊಳ್ಳಿ, ಅದು ಇದು ಅಂತ. ಅದೆಲ್ಲ ನನ್ಗೆ ಅರ್ಥ ಆಯ್ತು. ಅದಕ್ಕೆ ಮನೆನೆ ತಲೆ ಮೇಲೆ ಎತ್ಕೊಂಡ್ಬಿಟ್ಟಿದೀನಿ. ಹಾ, ಆದ್ರೆ ಇಷ್ಟು ಜೋರಾಗಿ ಕಿರ್ಚೋ ಅವಶ್ಯಕತೆ ಏನಿದೆ? ಹೀಗೆ ಬೆಳಗ್ಗೆನೆ ಕಿರ್ಚಬೇಕು ಅಂದ್ರೆ ಸ್ವಲ್ಪ ಮೆತ್ತ ಕಿರ್ಚಿ ಅಲ್ವಾ? ಮೆತ್ತಗೆ ಅಂದ್ರೆ ಹೇಗ್ ಕಿರ್ಚಾಡೋದು? ಅದು ನನಗ್ ಗೊತ್ತಿಲ್ಲ. ನಾನು ನನ್ ಕಿವಿ ಉಳಿಸ್ಕೋಬೇಕು. ಅಮ್ಮನ್ ಮಾತ್ ಕೇಳೋದ್ ಬೇಡ್ವೆ? ಅಮ್ಮನ್ ಮಾತು ಅಮ್ಮ ಎಲ್ ಮಾತಾಡ್ತಾರೆ? ಹಾ, ಆದ್ರೆ ಸನ್ನೆ ಮಾಡ್ತಾರಲ್ಲ. ಶಾರದಾ ಮಹಾತಾಯಿ, ಸನ್ನೆಗಳನ್ನ ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದಲ್ಲ. ಅಮ್ಮ ನೋಡಿದ್ರೆ ಮಾತಾಡಲ್ಲ, ಇವ್ರು ಸುಮ್ನೆ ಇರಲ್ಲ. ಓಹೋ, ನಿನ್ಗೇನಾದ್ರೂ ನೆನ್ಪಿದ್ಯಾ? ನೀನ್ ನನ್ನ ಹೆಂಡತಿ ಅಂತ ಊಟದ ವ್ಯವಸ್ಥೆ ಏನಾದ್ರೂ ಮಾಡಿದ್ಯಾ? ಸರಿಯಾದ ಸಮಯಕ್ಕೆ ನಾನು ಹೋಗ್ಬೇಕು. ಲಾಮ, ನೀನು ಸರಿಯಾದ ಸಮಯಕ್ಕೆ ಸಭೆಗೆ ಹೋಗ್ಬೇಕು. ಏನ್ ಹೇಳ್ತಿದ್ಯಾ ಗೊತ್ತಾಯ್ತಾ? ಗುಂಡಪ್ಪ, ತಡ ಯಾವಾಗ್ಲೂ ನನ್ನಿಂದಲ್ಲ, ಬೇರೆಯವರಿಂದ ಆಗತ್ತೆ. ಹಾ, ನಿಜಾನೇ ಹೇಳ್ತಾ ಇದ್ದೀರಾ. ಊಟ ಮಾಡೋದು ನಿದ್ದೆ ಮಾಡೋದು ಬಿಟ್ಟು ಬೇರೆ ಏನು ಗೊತ್ತಿಲ್ಲದೆ ಇರೋ ಮನುಷ್ಯನಿಂದ ವಿಳಂಬ ಹೇಗಾಗೋಕ್ ಸಾಧ್ಯ? ಓಹೋ ಶಾರದಾ ಮಹಾತಾಯಿ, ಇವತ್ ನಾನೇನಾದ್ರೂ ತಡವಾಗಿ ಹೋದ್ರೆ? ಅಮ್ಮ ಕೇಳ್ತಾ ಇದ್ದಾರೆ, ಅಂಥದ್ದೇನ್ ವಿಶೇಷ ಇದೆ ಇವತ್ತು ಸಭೆಯಲ್ಲಿ? ಅಮ್ಮ, ಆಸ್ಥಾನದಲ್ಲಿ ಸಮಸ್ಯೆ ಆಗಿದೆ, ಪರಿಹಾರ ಸಿಕ್ಕಿಲ್ಲ. ಮಹಾರಾಜರು ಕರೆ ಕಳಿಸಿದ್ದಾರೆ. ರಾಮ, ನಾನ್ ನಿಮ್ಗೇನೋ ಹೇಳ್ಬೇಕು. ಹೇಳ್ಬೇಕು? ಇಲ್ಲಿವರೆಗೂ ಏನ್ ಸನ್ನೆಲ್ ಮಾತಾಡ್ತಿದ್ದ? ಏನೇ ಹೇಳೋದಿದ್ರು ಊಟದ ಜೊತೆ ಕಳ್ಸು, ನಾನು ಆಸ್ಥಾನದಲ್ಲಿ ನೋಡ್ಕೋತೀನಿ. ಅದೇನು ಅಂದ್ರೆ, ಮನೆಗೆ ಒಬ್ಬ ಚಿಕ್ಕ ಅತಿಥಿ ಬರ್ತಾ ಇದ್ದಾರೆ. ಮಹಾತಾಯಿ, ನಮ್ ಮನೆ ಬಾಗ್ಲು ಮುಂದೆ ನಾವೇನ್ ಬರ್ದಿಲ್ವಲ್ಲ ಅತಿಥಿಗಳಿಗೆ ಪ್ರವೇಶ ಇಲ್ಲ ಅಂತ? ಸಣ್ಣವರು ದೊಡ್ಡವರು ನಮ್ಮವರು ಹೊರಗಿನವರು ಯಾರು ಬೇಕಾದ್ರೂ ಬರ್ಲಿ, ಆದ್ರೆ ಒಂದ್ ನೆನ್ಪಿಟ್ಕೋ, ಅತಿಥಿ ಸರ್ಕಾರ ಆದ್ಮೇಲೆ ನಮ್ ಮನೆ ಬಾಗ್ಲಿಂದ ಅವ್ರ ಮನೆ ಬಾಗ್ಲಿಗೆ ಹೋಗೋದನ್ನ ಖಚಿತಪಡಿಸ್ಕೋ. ನನ್ ಭೋಜನ ನಾನೇ ಹೋಗಿ ತಗೋತೀನಿ. ಎಲ್ಲಿದೆ ನನ್ನ ಊಟ? ಏನಿದೆ ಇದ್ರಲ್ಲಿ? ಹೇ, ಇವತ್ತೇನಾದ್ರೂ ಹಬ್ಬನಾ? ಇದ್ರಲ್ಲಿ ಬರೀ ಲಾಡು ಇದೆ. ಅರೇ, ಇದು ಅಮ್ಮನ್ ಪಾತ್ರೆ. ಅಮ್ಮ ಇದ್ರಲ್ಲಿ ಲಾಡುನ ಬಚ್ಚಿ ಎತ್ತಿಡ್ತಾರೆ. ಅಮ್ಮ, ಅರೆ, ಓಹೋ, ನಾನ್ ಹೇಳ್ತಾ ಇದ್ದಿದ್ದು, ನಮ್ಮ ಮನೆಗೆ ಯಾವ ಅತಿಥಿ ಬರ್ತಾರಲ್ಲ, ಅವ್ರು ಹೋಗೋದಕ್ಕಲ್ಲ, ಯಾವಾಗ್ಲೂ ಇಲ್ಲೇ ಇರೋದಕ್ ಬರ್ತಾ ಇದೆ. ಶಾರದಾ ಮಹಾತಾಯಿ, ನಿನ್ ತಮ್ಮನ್ ಮೇಲೆ ನಿನ್ಗೆ ಪ್ರೀತಿ ಇದೆ, ಅದು ಕುರುಡು, ನನಗ್ ಗೊತ್ತು. ದೇವ್ರು 2 ಕಣ್ ಕೊಟ್ಟಿದ್ದಾನಲ್ವಾ, ಅವನ್ನ ಚಿಕ್ಕವನು ಅಂತ ಯಾಕಂತಿದ್ಯಾ? ನೋಡು, ಅವನು ಇಲ್ಲಿ ಬರೋದು ಸರಿ, ಆದ್ರೆ ಉಳ್ಕೊಳೋದಕ್ಕಲ್ಲ. ಹಾ, ನಾವು ನನ್ ಸೋದರನ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಬೇರೆಯವ್ರ ಬಗ್ಗೆ ಮಾತಾಡಕ್ ಬಂದೆ. ಶಾರದಾ ಮಹಾತಾಯಿ, ನೀನ್ ಏನ್ ಹೇಳ್ಬೇಕೋ ರಾತ್ರಿ ಊಟ ಆದ್ಮೇಲೆ ಹೇಳು, ನಾವ್ ಎಲ್ಲ ಬಗೆಹರಿಸ್ಕೊಳ್ಳೋಣ. ಇವಾಗ ಬೇಡ, ಸರಿನಾ? ಇವತ್ ಊಟನು ಹೊರಗಡೆನೆ ಮಾಡ್ಬೇಕು ಅನ್ಸುತ್ತೆ. ಧನ್ಯವಾದ. ಶಾಲ್ಡಾ, ನೀನ್ ನೇಲ್ವಾಗಿ ಯಾಕೆ ಎಲ್ಲಿಲ್ಲ? ನನ್ಗೆ ಮುದ್ದದ್ ಪುಟ್ಟ ನಾಯಿಮಲ್ಲಿ ಬೇಕು ಅಂತ. ನೇರವಾದ ಮಾತೇನು? ರಾಮಂಗೆ ಡೊಂಕ್ ಮಾತನು ಅರ್ಥ ಆಗಲ್ಲ. ನನಗ್ ಗೊತ್ತಾಗ್ತಾ ಇಲ್ಲ ಇವ್ರಿಗೆ ಹೇಗ್ ತಿಳಿಸೋದು ಅಂತ. ಮಹಾರಾಜರೇ, ಇವತ್ತು ದರ್ಬಾರ್ನಲ್ಲಿ ಕೃಷ್ಣ, ಮೋಹನ, ಸೋಹನ್ ಇವರು ಅಣ್ಣ ತಮ್ಮಂದ್ರು. ಇವರು ತಂದೆ ಬಿಟ್ಟು ಹೋಗಿರುವಂಥ ಸಂಪತ್ತನ್ನ ಇವರು ಹಂಚ್ಕೋಬೇಕು ಅಂತಿದ್ದಾರೆ. ಆದರೆ ಈ ಹಂಚಿಕೆಯಲ್ಲಿ ಎಂಥ ಸಮಸ್ಯೆ ಆಗಿದೆ ಅಂದರೆ ಇದಕ್ಕೆ ಪರಿಹಾರನೇ ಸಿಗ್ತಿಲ್ಲ. ಮಹಾರಾಜರೇ, ಈ ಸಹೋದರರ ತಂದೆಯವರು ಅವರ ಮರಣಕ್ಕೂ ಮುಂಚೆ ಒಂದು ಇಚ್ಛಾಪತ್ರವನ್ನು ಹಾಗೂ 17 ವಜ್ರವನ್ನು ಬಿಟ್ಟಿದ್ರು. ಈ ಇಚ್ಛಾಪತ್ರದ ಪ್ರಕಾರ ಅವರ ದೊಡ್ಡ ಮಗ ಕೃಷ್ಣನಿಗೆ ಇರುವಂತ ವಜ್ರಗಳಲ್ಲಿ ಅರ್ಧ ಭಾಗ, ಎರಡನೇ ಮಗ ಮೋಹನನಿಗೆ ಇಲ್ಲಿರುವಂತ ವಜ್ರದಲ್ಲಿ 3ನೇ 1 ಭಾಗ, ಮತ್ತೆ ಕೊನೆ ಮಗ ಸೋಹನ್ಗೆ ಇಲ್ಲಿರುವಂತ ವಜ್ರಗಳಲ್ಲಿ 9ನೇ 1 ಭಾಗ. ಆದ್ರೆ ಮಹಾರಾಜರೇ, ಸಮಸ್ಯೆ ಏನು ಅಂದ್ರೆ ವಜ್ರಗಳಿರೋದು ಕೇವಲ 17.
ನಿಮಗೆ ಗೊತ್ತಿದೆ ಮಹಾರಾಜ್ರೆ, ಯಾವುದೇ ಅಮೂಲ್ಯವಾದ ವಜ್ರವನ್ನ ಕಡಿಯೋದು ಅಥವಾ ಮುರಿಯೋದು ಅಂದ್ರೆ ಅರ್ಥ ಅದೇ ಅಮೂಲ್ಯವಾದ ವಜ್ರವನ್ನ ಮಣ್ಣಲ್ಲಿ ಹಾಕಿದಾಗೆ. ಮಹಾರಾಜರೇ, ನನ್ನ ಪ್ರಕಾರದಲ್ಲಿ ಈ ಇಚ್ಛಾಪತ್ರದ ವಿಚಾರವನ್ನು ನಿರ್ಣಯಿಸುವುದು ಅಸಾಧ್ಯವಾದ್ದು. ಗುರುಗಳೇ, ಹೇಳೋದಿಕ್ಕೆ ಏನೂ ಇಲ್ಲ ಅಂದ್ಮೇಲೆ ಯಾಕೆ ಎದ್ದು ನಿಂತ್ಕೊಂಡ್ರಿ ನೀವು? ಮಹಾರಾಜರೇ, ಎಲ್ಲಿಯವರೆಗೂ ನಾವು ನಮ್ಮ ಅದ್ಭುತ ಅಲೌಕಿಕ ಶಕ್ತಿಯಿಂದ ನೋಡುತ್ತಿದ್ದೆವೋ, ಇವರ ತಂದೆಯವರಾದ ಸ್ವರ್ಗಸ್ಥರಾದ ರಾಮೇಶ್ವರ ರಾಯರ ಈ ಮೂವರು ಸೋದರರಿಂದ ಬೇಸರಗೊಂಡಿದ್ದರು. ಇಲ್ಲವಾದಲ್ಲಿ ಈ ರೀತಿ ಬಗೆಹರಿಸಲಾಗದಂಥ ಇಚ್ಛಾಪತ್ರವನ್ನೇಕೆ ಬರೆಸುತ್ತಿದ್ದರು? ಈಗ ರಾಮೇಶ್ವರ ರಾಯರು ಕೊಟ್ಟಿರುವ ವಜ್ರಗಳ ಬೆಳಕಿನ ಹೊಳಪನ್ನ ಅವರ ಮಕ್ಕಳು ಕಣ್ಣಿಂದ ನೋಡಬಹುದು. ಆದರೆ ಆ ವಜ್ರಗಳು ಅವರಿಗೇ ಸೇರುತ್ತವೆ ಎಂಬ ನಿರ್ಣಯವನ್ನು ಅವರು ಕೇಳಲು ಸಾಧ್ಯವಾಗುವುದಿಲ್ಲ. ಅರೆ ಗುರುಗಳೇ, ಏನ್ ಮಾಡ್ತಿದ್ದೀರಾ? ರಾಮೇಶ್ವರ ರಾಯರ ಮಕ್ಕಳನ್ನ ಹೆದರಿಸ್ತಿದ್ದೀರಾ? ಅವ್ರು ನಿಮ್ಮ ಹತ್ರ ಹೋಮ ಹವನ ಮಾಡಿಸಿ ಎಷ್ಟು ದಕ್ಷಿಣೆ ಕೊಟ್ಟಿಲ್ಲ? ಹಾ, ಖಂಡಿತ. ನಾವು ರಾಮೇಶ್ವರ ರಾಯರಿಗಾಗಿ ಸಾಕಷ್ಟು ಹೋಮಗಳನ್ನ ಮಾಡಿದ್ದೇವೆ. ಅದರಿಂದಾಗಿಯೇ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಿರುವುದು. ಆದರೆ ಅವರು ನಿಧನರಾಗುವ ಮುನ್ನ ನಮಗೆ ಏನಾದ್ರೂ ಕೊಟ್ಟಿದ್ರೆ ರಾಮೇಶ್ವರಿ ರಾಯರ ಆತ್ಮಕ್ಕೆ ಶಾಂತಿ ಕೊಡ್ಸೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ತಿದ್ರಲ್ಲ ಗುರುಗಳೇ, ಅಲ್ವಾ? ಖಂಡಿತ ಖಂಡಿತ. ಮಹಾರಾಜ್, ನಾನು ಇದರ ಮುಂದಿನದು ಯೋಚಿಸುತ್ತಿದ್ದೆ. ನನ್ನ ಅಭಿಪ್ರಾಯವೇನೆಂದರೆ, ಈ ವಜ್ರಗಳ ಹಂಚಿಕೆಯಾಗದಿದ್ದರೆ ಅದರರ್ಥ ಅವರಿಗೆ ಹಕ್ಕಿರುವುದಿಲ್ಲ. ವಜ್ರಗಳ ಮೇಲೆ ಯಾರ ಹಕ್ಕು ಇಲ್ಲದಿರುವಾಗ ಆ ಪರಿಸ್ಥಿತಿಯಲ್ಲಿ ವಜ್ರಗಳನ್ನ ಅವು ಪಂಡಿತರಿಗೆ ಹಂಚಬೇಕು ಅಲ್ವಾ? ಹೌದಲ್ಲ? ಆದ್ರೆ ಮಹಾರಾಜ್ರೆ, ಇದಂತೂ ಅನ್ಯಾಯ. ಮಹಾಪ್ರಭು, ಎಷ್ಟೋ ತಲೆಮಾರುಗಳಿಂದ ವಿಜಯನಗರ ವಾಸಿಗಳು ನಿಮ್ಮಿಂದ ನಾವು ನ್ಯಾಯವನ್ನು ಬಯಸುತ್ತೇವೆ. ಮಹಾರಾಜರೇ, ನಿಜವೇನೆಂದರೆ ತಂದೆಯವರ ಅಂತ್ಯಕಾಲದಲ್ಲಿ ನಾವು ಮೂವರು ಅವರ ಸೇವೆ ಮಾಡಿದ್ದೇವೆ. ಹಾಗಾಗಿ ತಂದೆಯವರು ಕೋಪಗೊಳ್ಳುವ ಪ್ರಶ್ನೆಯೇ ಇಲ್ಲ. ಅದಕ್ಕೆ ಸಾಕ್ಷಿಯಾಗಿ ಅಕ್ಕಪಕ್ಕದವರನ್ನ ವಿಚಾರಿಸಬಹುದಾಗಿದೆ. ನಮಗೆ ಪೂರ್ಣ ವಿಶ್ವಾಸವಿದೆ. ನಮಗೆ ನಮ್ಮ ಮಹಾರಾಜರಿಂದ ಖಂಡಿತವಾಗಿ ನ್ಯಾಯ ಸಿಗುತ್ತದೆ. ಪಂಡಿತ ರಾಮಕೃಷ್ಣರೇ. ಪಂಡಿತ ರಾಮಕೃಷ್ಣ. ರಾಮ, ಪಂಡಿತ ರಾಮಕೃಷ್ಣ, ನೀವು ಯಾವಾಗ ಬಂದಿರಿ? ಅಲ್ಲದೆ ಆ ಗುಂಪಿನಲ್ಲೇಕಿದ್ದೀರಿ? ಪ್ರಣಾಮ ಮಹಾರಾಜ. ನಾನು ಬರೋದು ಸ್ವಲ್ಪ ತಡ ಆಯ್ತು. ಸಭೆ ಮೊದಲೇ ಪ್ರಾರಂಭ ಆಗಿತ್ತು, ಅದಕ್ಕೆ ಹಿಂದೆ ನಿಂತು ಗಮನಿಸ್ತಾ ಇದ್ದೆ. ಯಾಕೆ ಅಂದ್ರೆ ನನ್ನಿಂದ ರಾಜಸಭೆಗೆ ತೊಂದರೆ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಹಾಗಿದ್ದರೆ ನಿಮಗೆ ಸಮಸ್ಯೆ ತಿಳಿದಿದೆ ಎಂದಾಯಿತು. ಇದರ ಪರಿಹಾರ ಕಂಡುಹಿಡಿಯಿರಿ. ಇಲ್ಲ ಮಹಾರಾಜರೇ, ಇಲ್ಲ, ಸಾಧ್ಯವಿಲ್ಲ. ಅವರು ತಾನಾಗಿಯೇ ಒಪ್ಪಿಕೊಂಡಿದ್ದಾರೆ ವಿಳಂಬವಾಗಿರುವುದನ್ನ. ಮತ್ತೆ ವಿಳಂಬ. ಮಹಾರಾಜರೇ, ನಾನು ತಮ್ಮ ಅನುಮತಿಯನ್ನ ಕೋರುತ್ತಿದ್ದೇನೆ. ಪಂಡಿತ ರಾಮಕೃಷ್ಣನನ್ನು ಇದನ್ನು ಸಹ ಕೇಳಬೇಕಿದೆ. ಪ್ರತಿದಿನ ರಾಜಸಭೆಗೆ ವಿಳಂಬವಾಗಿ ಬರಲಿರುವ ಉದ್ದೇಶವೇನು? ಅದರ ಕಾರಣವೇನು? ಈತನ ಈ ನಡವಳಿಕೆಯಿಂದ ಪಂಡಿತ ರಾಮಕೃಷ್ಣ ಪ್ರತಿದಿನ ನಿಮ್ಮ ಹಾಗೂ ಈ ರಾಜಸಭೆಯನ್ನು ಅವಮಾನಿಸುತ್ತಿದ್ದಾನೆ. ರಾಜಗುರುವಾಗಿರುವ ನಾನು ಇದನ್ನು ಸಹಿಸುವುದಿಲ್ಲ. ಯಾವ ಕಾರಣಕ್ಕೂ ಸಹಿಸುವುದಿಲ್ಲ. ಇಲ್ಲ, ಇದು ನನ್ನ ಪ್ರಾರ್ಥನೆ ನಿಮ್ಮೊಂದಿಗೆ. ತಾವೇ ಅದನ್ನು ಕೇಳಿ. ಪಂಡಿತರೇ. ಮಹಾರಾಜ, ಗುರುಗಳು ಯಾವ ವಿಷಯ ಹೇಳ್ತಿದಾರೋ ಆ ವಿಷಯದ ಬಗ್ಗೆ ಏನನ್ನಾದರೂ ಮಾತನಾಡುವ ಅಧಿಕಾರ ನನಗಿಲ್ಲ. ನಾನೇನಾದರೂ ಹೇಳಿದ್ರೆ ಎಲ್ರಿಗೂ ಏನನ್ಸುತ್ತೆ ಅಂದರೆ ನಾನೇನು ಕತೆ ಹೇಳ್ತಿದ್ದೀನಿ ಅಂತ.
ಆದ್ರೆ ನೀವು ಅನುಮತಿ ಕೊಟ್ಟಿದ್ದೇ ಆದ್ರೆ ಈ ವಜ್ರಗಳ ವಿತರಣೆ ನಾನ್ ಮಾಡ್ಬಲ್ಲೆ. ಅರೆ ರಾಮ, ನೀನು ಸಾಯಿಸ್ತೀಯಾ ಜೊತೆಗೆ ನನ್ನನ್ನು ಸಾಯಿಸ್ತೀಯಾ? ಈ ಪ್ರಶ್ನೆಗೆ ಯಾರೂ ಉತ್ತರಿಸಲಿಲ್ಲ ಇಲ್ಲಿ. ನೀನ್ ಹೇಗೆ ಹೇಳ್ತೀಯಾ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಅಯ್ಯೋ, ನಿನ್ಗೆ ಬಾಯಿ ಬಿಡೋಕ್ ಯಾರು ಹೇಳಿದ್ರು? ಈಗ ಬಾಯಿನೂ ಬಿಟ್ಬಿಟ್ಟಿದ್ಯಾ. ಈಗ ಏನಾದ್ರೂ ಮಾಡು ರಾಮ, ಮಾಡು. ಯೋಚಿಸ್ತೀನಿ, ನೀನ್ ಸುಮ್ಮನೆ ಇರು. ಇಲ್ಲ 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 ಪ್ರಭು, ಇಲ್ಲ. ಇವರಿಗೆ ನ್ಯಾಯ ದೊರಕುವ ಮುನ್ನ ರಾಜಸಭೆಗೆ ನ್ಯಾಯ ದೊರಕಬೇಕು. ಗುರುಗಳೇ, ನೀವು ಹೇಳಬೇಕು ಅಂತಿರೋದಾದ್ರೂ ಏನು? ಮಹಾಮಂತ್ರಿಗಳೇ, ರಾಜಸಭೆಗೆ ನ್ಯಾಯ ಸಿಗಬೇಕು. ಯಾಕೆಂದರೆ ಪಂಡಿತ ರಾಮಕೃಷ್ಣ ಪ್ರತಿದಿನ ತಡವಾಗಿ ದರ್ಬಾರಿಗೆ ಬಂದು ರಾಜಸಭೆಯ ಮರ್ಯಾದೆಯನ್ನು ತೆಗೆದಿದ್ದಾನೆ. ಅದಕ್ಕೆ ಈತನಿಗೆ ಶಿಕ್ಷೆ ಆಗಲೇಬೇಕಿದೆ. ವಿಜಯನಗರ ಸಾಮ್ರಾಜ್ಯದ ವಿಶೇಷತೆ ಎಂದರೆ ಇಲ್ಲಿಯ ನಿಯಮ, ಇಲ್ಲಿಯ ಶಾಸನ. ಪ್ರಭು, ಇದರ ಉಲ್ಲಂಘನೆ ಮಾಡುವವರನ್ನು ಖಂಡಿತ ಶಿಕ್ಷಿಸಬೇಕು. ಆ ಉಲ್ಲಂಘನೆ ಪಂಡಿತ ರಾಮಕೃಷ್ಣರಿಂದಲೇ ಆಗಿದ್ದರೂ ಸರಿ. ಮಹಾರಾಜ, ಗುರುಗಳು ಹೇಳುತ್ತಿರುವುದು ಸರಿ ಇದೆ. ಉಲ್ಲಂಘನೆ ನಿಮ್ಮಿಂದ ಆಗಿದೆ. ಹೀಗಾಗಿ ಪಂಡಿತ ರಾಮಕೃಷ್ಣರೇ ನಿಮ್ಮನ್ನು ಈ ಸಭೆಯಿಂದ ಉಚ್ಚಾಟಿಸಲಾಗುತ್ತಿದೆ. ಮಹಾರಾಜ, ನಾನು ಪಂಡಿತ ರಾಮಕೃಷ್ಣರೇ, ನಾವು ಹೇಳಿದ್ದು ತಿಳಿಯಿತಲ್ಲವೇ? ನಿಮ್ಮನ್ನು ಉಚ್ಚಾಟಿಸಲಾಗಿದೆ. ಸರಿ ಮಹಾರಾಜ, ನನ್ನ ಉಚ್ಚಾಟನೆ ಆಗೋಗಿದೆ ಅಂದಮೇಲೆ ನಾನು ಹೊರಡೋ ಮುಂಚೆ ನೆನಪಿಗಾಗಿ ಉಡುಗೊರೆ ರೂಪದಲ್ಲಿ ನಿಮ್ಮಿಂದ ಒಂದು ವಜ್ರ ಕೇಳಬಹುದೇ? ಈ ಮೂವರು ಸೋದರರು ತಂದಿರುವ ಅದೇ ಶ್ರೇಣಿಯ ಇನ್ನೊಂದು ವಜ್ರ. ಇದೇ ನಾನು ನಿಮ್ಮಲ್ಲಿ ಮಾಡುತ್ತಿರುವ ಕೊನೆಯ ವಿನಂತಿ. ಗುರುಗಳೇ, ನೋಡಿದ್ರಾ? ಪಂಡಿತ ರಾಮಕೃಷ್ಣರು ಇವತ್ತು ಉಚ್ಚಾಟಿತರಾಗಿದ್ದಾರೆ. ಈ ಸಮಯದಲ್ಲಿ ಅವರು ಕಣ್ಣೀರಾಕ್ಬೇಕು, ಗೋಳಾಡ್ಬೇಕು. ಆದ್ರೆ ಇವ್ರು ನೋಡಿದ್ರೆ ವಜ್ರ ಎಲ್ಲ ಬೇಕು ಅಂತ ಕೇಳ್ತಾ ಇದ್ದಾರೆ. ನೀವು ಇದ್ದೀರಾ ಗುರುಗಳೇ, ನಾನ್ ರಾಜ್ಗುರು ಅಂತ ಹೇಳ್ತಾನೆ ಇರ್ತೀರಾ, ಆದ್ರೆ ಲಾಭ ಮಾತ್ರ ಪಂಡಿತ್ ರಾಮಕೃಷ್ಣನ್ಗೆ. ಪಂಡಿತ ರಾಮಕೃಷ್ಣ, ನಿನ್ನನ್ನು ಉಚ್ಚಾಟಿಸಲಾಗಿದೆ. ಉಚ್ಚಾಟನೆಯಾಗುವುದು ಮಹತ್ ಕಾರ್ಯವಲ್ಲ. ಅದಕ್ಕೆ ನಿನ್ನ ಶೌರ್ಯ ಗೀತೆಯಾಡಿ ಸತ್ಕಾರ ಮಾಡಬೇಕೇ? ಇಲ್ಲ ಮಹಾರಾಜ, ಇಲ್ಲ. ಏ ರಾಮಕೃಷ್ಣನಿಗೆ ವಜ್ರ ನೀಡುವ ಹಾಗಿಲ್ಲ. ರಾಮಕೃಷ್ಣರೇ, ನಿಮ್ಮಿಂದ ಈ ಅಪೇಕ್ಷೆ ಇರಲಿಲ್ಲ. ಮಹಾಮಂತ್ರಿಗಳೇ. ಮಹಾರಾಜರೇ, ಹೌದು ಮಹಾರಾಜರೇ, ಖಂಡಿತವಾಗ್ಲೂ ಸಿಗಬಾರ್ದು. ಮಂತ್ರಿಗಳೇ, ಮಹಾಮಂತ್ರಿಗಳೇ, ನಮ್ಮ ಅನಿಸಿಕೆ ಎಂದರೆ ನಮ್ಮ ರಾಮಕೃಷ್ಣರಿಗೂ ಕೂಡ ಈ ಸೋದರರು ತಂದಿರುವ ಶ್ರೇಣಿಯ ಇನ್ನೊಂದು ವಜ್ರವನ್ನು ನೀಡಿ. ಏನು ಮಹಾರಾಜರೇ? ಆಜ್ಞೆ ಅಂತಾಗ್ಲಿ ಮಹಾರಾಜರೇ. ಧನ್ಯವಾದ ಮಹಾರಾಜ. ನನ್ನ ವಿನಂತಿಯನ್ನ ಗೌರವಿಸಿದ್ದಕ್ಕೆ ತುಂಬಾ ಧನ್ಯವಾದ. ಪಂಡಿತ ರಾಮಕೃಷ್ಣ, ಏನು ಹಾಗೆ ನೋಡ್ತಾ ಇದೆಯಾ ವಜ್ರನ? ನಿನಗಿದು ತಿಳಿದಿಲ್ಲವೇನು? ಧರ್ಮಕ್ಕೆ ಕೊಟ್ಟ ದಟ್ಟಿಯನ್ನ ಹಿತ್ತಲಿಗೆ ತೆಗೆದುಕೊಂಡು ಹೋಗಿ ಮೊಳ ಹಾಕಬಾರದೆಂದು. ಇಲ್ಲ ಗುರುಗಳೇ, ನಾನು ಪರೀಕ್ಷಿಸುತ್ತಿಲ್ಲ. ಸುಮ್ಮನೆ ಹಾಗೆ ನೋಡ್ತಾ ಇದ್ದೇನೆ, ಯೋಚಿಸ್ತಾ ಇದ್ದೇನೆ ಇದನ್ನ ಏನು ಮಾಡಬಹುದು. ಹಾ,
ಈ ವಜ್ರವನ್ನು ವಿತರಣೆಗಾಗಿ ನೀಡುತ್ತಿದ್ದೇನೆ. ತಡೆಯಿರಿ, ತಡೆ ಪಂಡಿತ ರಾಮಕೃಷ್ಣ. ರಾಜ ಕೊಟ್ಟ ಉಡುಗೊರೆಯನ್ನು ಇವರಿಗೆ ಕೊಟ್ಟು ಪಂಡಿತ ರಾಮಕೃಷ್ಣ ನೀನು ವಿಜಯನಗರದ ಪ್ರತಿಷ್ಠೆಗೆ ಧಕ್ಕೆ ತಂದಿರುವೆ. ಹಾಗೇನಿಲ್ಲ ಗುರುಗಳೇ, ಉಡುಗೊರೆಯಾಗಿ ಬಂದಿರುವ ವಜ್ರವನ್ನು ಇವರಿಗೆ ನೀಡುತ್ತಿದ್ದೇನೆ. ನೋಡಿ 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 ಮಹಾರಾಜರೇ, ನೋಡಿ, ಪಂಡಿತ ರಾಮಕೃಷ್ಣ ನಿಮಗೆ ನನಗೆ ರಾಜ ದರ್ಬಾರಿಗೆ ಅವಮಾನ ಮಾಡಿದ್ದಾನೆ. ಪಂಡಿತ ರಾಮಕೃಷ್ಣರೇ, ಮಹಾರಾಜ, ಇದೆಂತಹ ಅಪರಾಧ? ಅಪರಾಧವಲ್ಲ ಮಹಾರಾಜ. ಉಡುಗೊರೆ ಕೊಟ್ಟರೇನೆ ಸಮಸ್ಯೆಗೆ ಪರಿಹಾರ ಸಿಗುವುದು. ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ? ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಮಹಾರಾಜ. ವಜ್ರ ಕೊಟ್ಟಾಗಲೇ ಪರಿಹಾರ ಸಿಕ್ಕಿದೆ. ಮಹಾರಾಜರೇ, ನಿಮ್ಮನ್ನು ಮಾತಿನಲ್ಲಿ ಸಿಕ್ಕಿ ಹಾಕಿಸುತ್ತಿದ್ದಾನೆ, ಉಚ್ಚಾಟಿತನಾಗಿದ್ದಾನೆ. ಪಂಡಿತ ರಾಮಕೃಷ್ಣ, ಹೊರಡಿ ಇಲ್ಲಿಂದ. ಈಗ ನಿಮಗಿಲ್ಲಿ ಯಾವ ಸ್ಥಾನವೂ ಇಲ್ಲ. ಆಜ್ಞೆ ನೀಡಿ ಮಹಾರಾಜ. ನಿಲ್ಲಿ ಪಂಡಿತ ರಾಮಕೃಷ್ಣರೇ, ನಿಮಗೆ ನಂಬಿಕೆ ಇದೆಯೇ ಈ ವಜ್ರವನ್ನು ಒಡೆಯದೆಯೇ ಈ ಸಮಸ್ಯೆಗೆ ಪರಿಹಾರವಿದೆ ಎಂದು? ಹಾ ಮಹಾರಾಜ, ಆದ್ರೆ ನಾನು ಇಲ್ಲಿಂದ ಹೊರಡಬೇಕು. ನಿಲ್ಲಿ ಪಂಡಿತ ರಾಮಕೃಷ್ಣರೇ, ಎಲ್ಲಕ್ಕಿಂತ ಮೊದಲು ನೀವು ಈ ಸಮಸ್ಯೆಗೆ ಪರಿಹಾರ ತೋರಿ. ಅಮ್ಮ ಕೇಳ್ತಾ ಇದಾರೆ, ನೀನ್ ಇದನ್ನೆಲ್ಲ ತಿಂತೀಯಾ ಅಂತ. ನನ್ನ ಯಾಕೆ ಕೇಳ್ತಿದ್ಯಾ? ನಾನಿದನ್ ತಿನ್ನಲ್ಲ. ತಲ್ಸಿಲ್ಲದು ಶಾಲ್ದ. ಅಮ್ಮ ತರ್ಸಿದೀವಿ ಅಂದ್ಮೇಲೆ ತಿನ್ಬೇಕಾಗತ್ತಲ್ವಾ? ಅದೇನಂದ್ರೆ ಬೆಳಗ್ಗೆಯಿಂದ ಗಾಬರಿ ಆಗ್ತಾ ಇತ್ತು, ಏನ್ ತಿನ್ಬೇಕು ತಿಳಿತಿರ್ಲಿಲ್ಲ. ಅದಕ್ಕೆ ಮಾವಿನಕಾಯಿ ಮತ್ತೆ ಹುಣಸೆಕಾಯಿ ತರ್ಸಿದ್ದು. ಮಾವನ್ಕಾಯಿ ಶಾಲ್ದ ತಿಂತಲ್ಲ, ನೀವೇ ಹೇಳಿದ್ಲಾ? ಯಾಕೆ ಅಮ್ಮ? ಅನ್ಸತ್ತೆ ಅಮ್ಮ ತುಂಬಾ ಸಮಯದಿಂದ ಲಡ್ಡು ತಿಂದಿಲ್ಲ. ಯಾವಾಗ್ಲೂ ಏನಾದ್ಲೂ ಎಲ್ಲ ಅಮ್ಮ ಯಾಕೆ ವಿತಿತ್ಲುವಾಗ ಆಗ್ತಾ ಇದ್ದಾಳೆ? ಅಮ್ಮ ಲಡ್ಡು ತಿನ್ನಿ, ನೀವೋಗಿ ಲಡ್ಡು ತಿನ್ನಿ. ಅಮ್ಮ, ನೀವ್ ನಿಮ್ ಲಡ್ಡುನ ನನಗ್ ಕೊಟ್ಲಾ? ನಿಮ್ ಮಾಲೋಗೆ ಸಲಿ ಇದೆ ಅಲ್ವಾ? ಮಾವಿನಕಾಯಿ ಹುಣಸೆಕಾಯಿ ತಂದಿದ್ದಕ್ಕೆ ಎಲ್ದಿದ್ಲದ್ದು. ಅಮ್ಮ, ನಾಳೆ ನಾನು ನಿಮ್ಗೋಸ್ಕರ ಮಾವಿನಕಾಯಿ ತಲ್ತೀನಿ. ನಾಳೆ ಮತ್ತೆ ನಂಗೆ ಲಡ್ಡು ಕೊಡಿ. ಕೃಷ್ಣ, ಮೋಹನ, ಸೋಹನ, ಈಗ ನಿಮ್ಮ ಬಳಿ ಒಟ್ಟು 18 ವಜ್ರಗಳಿವೆ. ಈ ಎಲ್ಲಾ ವಜ್ರಗಳು ಈಗ ನಿಮ್ಮದೇ ಅಂದುಕೊಳ್ಳಿ. ಕೃಷ್ಣ ಮಹಾಶಯರೇ, ನಿಮ್ಮ ತಂದೆಯ ಇಚ್ಛಾಪತ್ರದ ಪ್ರಕಾರ ನಿಮ್ಮ ಭಾಗವೆಷ್ಟು? ನನ್ನ ತಂದೆ ಇಚ್ಛಾಪತ್ರದ ಪ್ರಕಾರ ನನಗೆ ಅರ್ಧ ಭಾಗ. ಅರ್ಧ ಭಾಗ? ಹೌದು. 18ರಲ್ಲಿ ಅರ್ಧ ಭಾಗ 9. ಮಹಾಶಯರೇ, 9 ವಜ್ರಗಳನ್ನ ನೀವು ತೆಗೆದುಕೊಳ್ಳಿ. ಆಯ್ತು. ಮೋಹನ ಅವರೇ, ನಿಮ್ಮ ಭಾಗವೆಷ್ಟು? 1/3 ಭಾಗ. 1/3 ಭಾಗ ಅಂದರೆ 18ರಲ್ಲಿ 1/3 ಭಾಗವೆಂದರೆ 6. 6 ವಜ್ರಗಳನ್ನ ನೀವು ತೆಗೆದುಕೊಳ್ಳಿ. ಸೋಹನರೇ, ನಿಮ್ಮ ಭಾಗವೆಷ್ಟು? 9ರಲ್ಲಿ 1 ಭಾಗ. 9ರಲ್ಲಿ 1. 9ರಲ್ಲಿ 18ರಲ್ಲಿ 9ನೇ ಭಾಗ ಅಂದರೆ 2. ನೀವು 2 ತೆಗೆದುಕೊಳ್ಳಿ.
ಮಂತ್ರಿಗಳೇ, ಈ ವಜ್ರ ಈ ರಾಜ್ಯದ ಸ್ವತ್ತು. ಇದನ್ನ ನಿಮಗೆ ಮರಳಿಸುತ್ತಿದ್ದೇನೆ. ಅದ್ಭುತ ರಾಮಕೃಷ್ಣರೇ, ಜಯವಾಗಲಿ, ಜಯವಾಗಲಿ. ಅದ್ಭುತ ಪಂಡಿತ ರಾಮಕೃಷ್ಣರೇ, ನೀವು ಈ ಜಟಿಲ ಸಮಸ್ಯೆಯನ್ನು ಮಕ್ಕಳ ಆಟದಂತೆ ಪರಿಹರಿಸಿದ್ದೀರಿ. ಮಕ್ಕಳಾಟ ಅಲ್ಲ ಮಹಾರಾಜ, ಬುದ್ಧಿಶಕ್ತಿಯ ಆಟ. ಅದ್ಭುತ.